RSS ಸ್ವಾತಂತ್ರ್ಯದ ನಂತರ ಗಾಂಧಿಯನ್ನ ಕೊಂದು ಇಡೀ ದೇಶವನ್ನ ಭಯಭೀತರನ್ನಾಗಿಗೊಳಿಸಿ ಇದೇ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಅದನ್ನ ನೋಡುತ್ತೆ, ಒಬ್ಬರನ್ನು ಹೊಡೆದಾಕುತ್ತೆ ಇಂಪಾರ್ಟೆಂಟ್ ಆಗಿರೋದು. ಅದಕ್ಕೆ ಯಾವ ಪ್ರತಿಕ್ರಿಯೆನೂ ಬರಲಿಲ್ಲ ಅಂದ್ರೆ ಆ ಕ್ಯೂನಲ್ಲಿರೋ ಅಂತ ಇನ್ನೊಬ್ಬ ಮುಖ್ಯಸ್ಥನನ್ನ ಹೊಡೆದಾಕ್ತಾರೆ. ಈಗಲೂ ಕಾಲ ಮಿಂಚಿಲ್ಲ. ಈಗಲಾದರೂ ದಲಿತ ಚಳವಳಿಗಾರರು ಈವರೆಗಿನ ತಮ್ಮೆಲ್ಲಾ ತಪ್ಪುಗಳನ್ನ ತಾವೇ ಕ್ಷಮಿಸಿಕೊಂಡು ದಲಿತ ಸಮುದಾಯದ ಅಂತಸ್ಸಾಕ್ಷಿಯ ಆರ್ತ ಮೊರೆಗೆ ಹೋಗೊಟ್ಟು ಮೈ ಕೊಡವಿ ಮತ್ತೊಮ್ಮೆ ಒಗ್ಗೂಡುವುದಕ್ಕೆ ದೃಢ ನಿಶ್ಚಯ ಮಾಡಬೇಕೆಂದು ಪಂಚಮ ವಿನಂತಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಗೃಹ ಮಂತ್ರಿ ಅವರು ಸರ್ಕಾರ ಅವರು RSS ನೋಂದಾವಣೆ ಕುರಿತು ಅಷ್ಟು ರಿಸ್ಕ್ ತಗೊಂಡು ಅದನ್ನ ಎದುರಿಸ್ತಾ ಇರುವಾಗ ಒಬ್ಬನೇ ಒಬ್ಬ ದಲಿತ ಚಳುವಳಿಗಾರರು, ರೈತ ಚಳುವಳಿಗಾರರು, ಪ್ರಗತಿಪರ ಚಳುವಳಿಗಾರರು ಚಕಾರವನ್ನೇ ಎತ್ತಾ ಇಲ್ವಲ್ಲ. ನಾವೇನು ಇಡೀ ಕರ್ನಾಟಕದ ನಾವು ಬದುಕಿದ್ದೇವ? ಕನ್ನಡ ನಾಡು ನುಡಿಗಳನ್ನ ಇನ್ನಿಲ್ಲದಂತೆ ಪ್ರಭಾವಿಸಿದ ದಲಿತ ಸಂಘರ್ಷ ಸಮಿತಿ ಹೆಸರಿನ ಚಾರಿತ್ರಿಕವಾದ ದಲಿತ ಚಳವಳಿಯನ್ನ ಪ್ರೇರೇಪಿಸಿದ ಶೋಷಿತ ದಲಿತ ಸಮುದಾಯದ ಅಂತಃಸಾಕ್ಷಿಯ ಪತ್ರಿಕೆಯಾಗಿತ್ತು ಪಂಚಮ. ಬಿಡುಗಡೆಯಾಗಿರುವ ಪಂಚಮ ಸಂಪುಟಗಳು ಕನ್ನಡದ ಅಪೂರ್ವ, ಅಮೂಲ್ಯ, ಚಾರಿತ್ರಿಕ, ಸಾಂಸ್ಕೃತಿಕ ದಾಖಲೆಯಾಗಿ ಉಳಿತಾವೆ ಅಂತ ನನಗೆ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ಬಹಳ ದೊಡ್ಡ ದಾಖಲೆ ಇದೆ. ನಾಡಿನಾದ್ಯಂತ ಜನರ ಮನಗಳಲ್ಲಿ ಚೆದರು ಹೋಗಿದ್ದಂತ ಪಂಚಮಗಳನ್ನ ಅಪಾರ ಶ್ರದ್ಧೆ ತಾಳ್ಮೆಯಿಂದ ಸಂಗ್ರಹಿಸಿಕೊಟ್ಟು ಇಂಥ ಸಭೆ ನಡೀಲಿಕ್ಕೆ ಕಾರಣಕರ್ತರಾದಂಥ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಮುಕುಂದರಾಜ್ ಅವರಿಗೆ ಹಾಗೂ ಅವರ ಜೊತೆಯಲ್ಲಿ ಅವರ ಅನಾರೋಗ್ಯವನ್ನೂ ಗಮನಿಸಿದೆ ಕೆಲಸ ಮಾಡದಂಥ ನನ್ನ ಪ್ರೀತಿಯ ಗೆಳೆಯ ರಾಮದೇವ್ ರಾಖೆ ಅವರಿಗೆ ನಾವು ವಿಶೇಷವಾದಂಥ ಅಭಿನಂದನೆಯನ್ನ ಈ ಕಾರಣಕ್ಕೆ ಸಲ್ಲಿಸಬೇಕಾಗಿದೆ. 1970-80ರ ದಶಕಗಳಲ್ಲಿ ಕನ್ನಡ ನಾಡು ನುಡಿಗಳನ್ನ ಇನ್ನಿಲ್ಲದಂತೆ ಪ್ರಭಾವಿಸಿದ ದಲಿತ ಸಂಘರ್ಷ ಸಮಿತಿ ಹೆಸರಿನ ಚಾರಿತ್ರಿಕವಾದ ದಲಿತ ಚಳವಳಿಯನ್ನ ಪ್ರೇರೇಪಿಸಿದ ಶೋಷಿತ ದಲಿತ ಸಮುದಾಯದ ಅಂತಃಸಾಕ್ಷಿಯ ಪತ್ರಿಕೆಯಾಗಿತ್ತು ಪಂಚಮ. ಅಂತಃಸಾಕ್ಷಿ ಪತ್ರಿಕೆ, ಬೇರೆ ತರದ ಮಾಮೂಲಿ ಪತ್ರಿಕೆ ಅಲ್ಲ. ನಮ್ಮ ರವಿ ಬಾಗಿ ಮಾತಾಡ್ತಾ ಆರಂಭದಲ್ಲಿ ಆರ್ಥಿಕ ಮುಗ್ಗಟ್ಟಿನಿಂದ ಇದು ನಿಂತೋಯ್ತು ಅಂತ ಹೇಳಿದ್ರು. ಅದು ತಪ್ಪು ರವಿ, ಸುಳ್ಳು ಹೇಳ್ತೀನಿ ಮರೆ, ತಡೆಯ ಮರೆ, ದಲಿತ ಚಳವಳಿ ಸಭೆ ಅಂತ ಮರ್ತುಬಿಡಿ. ಈಗ ಒಂದ್ ಸ್ವಲ್ಪ ತಾಳ್ಮೆ ಅಂತ ಕೂತ್ಕೊಂಡು ಕೇಳಲ್ಲ. ಇರಪ್ಪ ಇದು ಅಂತಃಸಾಕ್ಷಿ ಪತ್ರಿಕೆ. ಇದು ಆರ್ಥಿಕ ಮುಗ್ಗಟ್ಟಲ್ಲ, ಪರಸ್ಪರ ಪ್ರೀತಿಯ ಮುಗ್ಗಟ್ಟಿನಿಂದಾಗಿ ನಿಂತೋಗಿದ್ದು ಅದು. ನಾವು ಅದನ್ನು ಮರೆಯಬಾರದು. ಅದನ್ನು ಹೇಳ್ತೇನೆ ನಾನು. ಸ್ನೇಹಿತರೆ, ಪಂಚಮ ಪತ್ರಿಕೆ ದಲಿತ ಚಳವಳಿಯ ಮುಖವಾಣಿಯಾಗಿತ್ತು ಎನ್ನುವ ಬದಲಾಗಿ ದಲಿತ ಚಳವಳಿಯೇ ಪಂಚಮದ ಮುಖವಾಣಿಯಾಗಿತ್ತು, ಅರ್ಥಾತ್ ಅದರ ಕ್ರಿಯಾವಾಣಿಯಾಗಿತ್ತು ಎಂದರೆ ಸರಿ ಎಂದು ಕಾಣುತ್ತದೆ. ಯಾಕೆ ಅಂತ ಅಂದ್ರೆ ಬಿ ಬಸಲಿಂಗಪ್ಪನವರ ಬೂಸ ಹಗರಣಕ್ಕೆ ಪ್ರತಿಕ್ರಿಯಿಸಿದ ದಲಿತ ಲೇಖಕ ಕಲಾಕಾರರೇ ಮೊದಲು ಪಂಚಮ ಪತ್ರಿಕೆ ಆರಂಭಿಸಿ ಅವರಿಂದಲೇ ದಲಿತ ಲೇಖಕ ಕಲಾವಿದರ ಯುವ ಸಂಘಟನೆ ದಲೇಕ ಯುಸಂ ಆರಂಭವಾಗಿ ಆ ಮೂಲಕವೇ ರಾಜ್ಯಾದ್ಯಂತ ಕಲಾಮೇಳಗಳು ನಡೆದು ಕ್ರಮೇಣ ಅದೇ ದಲಿತ ಸಂಘರ್ಷ ಸಮಿತಿಯಾಗಿ
ಸ್ವರೂಪಗೊಂಡಿದ್ದು ವಾಸ್ತವ ಸಂಗತಿ. ಪಂಚಮವೇ ಮೂಲ. ಬಂಧುಗಳೇ, ದಲಿತ ಚಳವಳಿಯ ಪಂಚಮ ಎಂಬ ಇಂಥ ಅಂತಸ್ಸಾಕ್ಷಿಗೆ ಅಂಬೇಡ್ಕರ್ ಅವರ ಸಾಂಸ್ಕೃತಿಕ ತಾತ್ವಿಕತೆಯ ಸೌಂದರ್ಯ ಇತ್ತು, ಪ್ರಜಾಸತ್ತಾತ್ಮಕತೆಯ ಕಸುವು ಇತ್ತು. ಎಂಥ ಸಮಾಜ ವಿರೋಧಿ ಕರಾಳ ದುರುಳರನ್ನು ಎದುರಿಸಬಲ್ಲ ಶೌರ್ಯ ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಜಾತಿ, ಮತ, ಸ್ವಜನ ಪಕ್ಷಪಾತಗಳ ಭ್ರಷ್ಟತೆಯನ್ನ ಮೀರುವ ಸಾಮುದಾಯಿಕ ಬಂಧುತ್ವದ ಮೆರಗಿತ್ತು. ಅದು ಬಹಳ ಮುಖ್ಯವಾದದ್ದು. ಹೀಗೆ ಅಸ್ಪೃಶ್ಯ, ಅವಮಾನಿತ, ಅಸಹಾಯಕ ದಲಿತ ಸಮುದಾಯದ ನಿಷ್ಕಲ್ಮಶ ಅಭಿವ್ಯಕ್ತಿಯಾದ ಕಾರಣಕ್ಕೋ ಏನೋ ಪಂಚಮ ಮತ್ತು ದಲಿತ ಚಳವಳಿ ಮೂಲಕ ಅನೇಕ ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ ಸೋಜಿಗಗಳು ಅರ್ಥಾತ್ ವಿಸ್ಮಯಗಳು ಘಟಿಸತೊಡಗಿದವು. ಅವುಗಳಲ್ಲಿ ಪ್ರಮುಖವಾದ ಸೋಜಿಗ, ಅನೇಕ ಸೋಜಿಗಗಳಿಗೆ ಪಂಚಮ ಮತ್ತು ದಲಿತ ಚಳವಳಿ ಕಾರಣ ಆಗುತ್ತೆ. ಆ ಸೋಜಿಗಗಳೆಂದರೆ 1970ರ ದಶಕದ ಕರಾಳ ತುರ್ತು ಪರಿಸ್ಥಿತಿಯನ್ನೂ ಲೆಕ್ಕಿಸದೆ, ಕೊಂಚವೂ ತನ್ನ ಧೋರಣೆಯಲ್ಲಿ ರಾಜಿ ಮಾಡಿಕೊಳ್ಳದೆ ಪಂಚಮ ಪತ್ರಿಕೆ ಪ್ರಕಟಗೊಂಡದ್ದು ಮೊಟ್ಟ ಮೊದಲ ಸೋಜಿಗ. ಕರಾಳ ತುರ್ತು ಪರಿಸ್ಥಿತಿ ಇತ್ತು. ನಾವು ಇನ್ನೂ ಆವಾಗ ಎಂಥದ್ದು ವಿದ್ಯಾರ್ಥಿಗಳು, ನಾವು ನಡೆಸ್ತಾ ಇದ್ದಂಥ ಪತ್ರಿಕೆ ಅದು. ಕಿಂಚಿತ್ತೂ ನಾವು ರಾಜಿ ಮಾಡಿಕೊಳ್ಳದೆ ಪತ್ರಿಕೆಯನ್ನ ನಿಲ್ಲಿಸದೆ ನಾವು ನಡೆಸಿದಂಥದ್ದು ಬಹಳ ದೊಡ್ಡ ಸೋಜಿಗ, ಮೊದಲ ಸೋಜಿಗ ಅಂತ ನಾನು ತಿಳಿದಿದ್ದೆ. ಸಮಾಜದ ಹಿಂದುಳಿದ ಸಮುದಾಯಗಳಿಗೆ ರಾಜಕೀಯ ಅವಕಾಶಗಳ ಹೆಬ್ಬಾಗಿಲನ್ನೇ ತೆರೆದಾಗ್ಯೂ ದೇವರಾಜ ಅರಸರನ್ನ, ಭ್ರಷ್ಟಾಚಾರವನ್ನ ಸಾಂಸ್ಥೀಕರಿಸಿದ ರಾಜಕೀಯ ಖಳನಾಯಕನನ್ನಾಗಿ ಮಾಡಿ ದೂಷಿಸಿದ ದಲಿತ ಚಳವಳಿಯ ನೈತಿಕ ಅಂತಸ್ಥೈರ್ಯ ಎಂಬುದು ಮತ್ತೊಂದು ಸೋಜಿಗ ಅಥವಾ ವಿಸ್ಮಯ ಅಂತ ನಾನು ಕರಿತೇನೆ. 1980ರ ದಶಕದಲ್ಲಿ ಇನ್ನೊಂದು ಸೋಜಿಗ ಹೇಳ್ತೇನೆ. 1980ರ ದಶಕದಲ್ಲಿ ದಲಿತ ಚಳವಳಿಯ ಪ್ರಮುಖ ಒತ್ತಾಸೆಯಿಂದಾಗಿ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರಲು ಕಾರಣವಾಗಿ ಇತಿಹಾಸ ನಿರ್ಮಿಸಿದ್ದು ಮಗದೊಂದು ಸೋಜಿಗ. ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಆವಾಗ ದಲಿತರು ಸಂಪೂರ್ಣವಾಗಿ ಕಾಂಗ್ರೆಸ್ ಮಯವಾಗಿದ್ರು. ಅಂತ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರಲಿಕ್ಕೆ ಕಾರಣವಾಯ್ತಲ್ಲ ದಲಿತ ಚಳವಳಿ ಪಂಚಮ, ಅದು ಮಹಾದೊಡ್ಡ ಸೋಜಿಗ ಅಂತ ನಾನು ತಿಳಿದಿದ್ದೇನೆ. ಮಾರಿಕೊಂಡ ಮಾಧ್ಯಮಗಳ ಹಾಗೂ ಮಾರಿಕೊಂಡ ಚಳವಳಿಗಾರರ ಇಂದಿನ ನತದೃಷ್ಟ ಕಾಲದಲ್ಲಿ ನಿಂತು ನೋಡಿದರೆ ಪಂಚಮ ಮತ್ತು ದಲಿತ ಚಳವಳಿ ಒಗ್ಗೂಡಿ ಘಟಿಸುವಂತೆ ಮಾಡಿದ ಈ ಸೋಜಿಗಗಳು ಈಗ ಮಹಾ ಸೋಜಿಗಗಳಂತೆ ನಮಗೆ ಕಾಣಿಸ್ತಾ ಇದ್ದಾವೆ. ನಾವು ಅದನ್ನು ಮರೆಯಬಾರದು. ಇವತ್ತು ಒಂದೇ ಒಂದು ಪತ್ರಿಕೆ ಸ್ವತಂತ್ರವಾಗಿ ಬರೆಯುವ ಯೋಗ್ಯತೆ ಇಲ್ಲದ ಪತ್ರಿಕೆಗಳು ಇವತ್ತಿದ್ದಾವೆ. ಅಂಥದ್ರಲ್ಲಿ ಪಂಚಮ ಇಷ್ಟೆಲ್ಲ ಮಾಡಿದೆಯಲ್ಲ, ಇದು ಮಹಾ ಸೋಜಿಗ ಅಲ್ವೇ ಅಂತ ನಾವು ತಿಳಿಬೇಕಾಗಿ. ಪಂಚಮ ಪತ್ರಿಕೆಯ ನೈತಿಕ ಪರಿಭಾಷೆ ಹಾಗೂ ಅಭಿಲಾಷೆಯಂತೆ ನಡೆದ DSS ಚಳವಳಿ 1970 ಮತ್ತು 80ರ ದಶಕಗಳಲ್ಲಿ ಈ ಕಾರಣಕ್ಕಾಗಿಯೇ ಕ್ರಾಂತಿಕಾರಕವಾಗಿದ್ದದ್ದು. ನಂತರ ಈ ಪಂಚಮ ಪರಿಭಾಷೆ ಅಭಿಲಾಷೆಗಳಿಂದ ವಿಮುಖಗೊಂಡದ್ದೇ DSS ತನ್ನ ಕ್ರಾಂತಿಕಾರಕತೆಯನ್ನು ಕಳೆದುಕೊಳ್ಳಲು ಕಾರಣವಾಯಿತು ಎಂಬುದು ದಲಿತ ಚಳವಳಿಯಲ್ಲಿ ಪಂಚಮ ಪತ್ರಿಕೆಯ ಮಹತ್ವವನ್ನು ಸಾರಿ ಹೇಳ್ತಾ ಇದೆ. ಪಂಚಮ ಪತ್ರಿಕೆ ಇರುವವರೆಗೆ ದಲಿತ ಚಳವಳಿ ಕ್ರಾಂತಿಕಾರಕವಾಗಿದೆ, ಆ ನಂತರ ಅಲ್ಲ. ಅಂದ್ರೆ ಪಂಚಮ ಪತ್ರಿಕೆಯ ಮಹತ್ವವನ್ನ ಇದೇ ಸಾರಿ ಹೇಳ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ.
ಮನುಷ್ಯನ ಅಂತಸ್ಸಾಕ್ಷಿ ಸತ್ತರೆ ನಿಧಾನಕ್ಕೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆ ಮನುಷ್ಯ ಸಾಯತೊಡಗುತ್ತಾನೆ. ಸಮುದಾಯ ಮತ್ತು ಸಂಘಟನೆ ಕೂಡ ಹಾಗೇ ಸಾಯತೊಡಗುತ್ತವೆ. ಅದರಂತೆಯೇ 1970 ಮತ್ತು 80ರ ದಶಕಗಳಲ್ಲಿ ಜ್ವಲಂತವಾಗಿದ್ದ DSSನ ಪಂಚಮ ಅಂತಸ್ಸಾಕ್ಷಿ 1980ರ ದಶಕದ ಕೊನೆಯ ವೇಳೆಗೆ ಆ ಅಂತಸ್ಸಾಕ್ಷಿ ಸಾಯತೊಡಗಿತು. ಇದನ್ನ ನಿಖರವಾಗಿ ಹೇಳಬೇಕು ಅಂತ ಹೇಳಿದ್ರೆ DSS ಒಳಗೆ ಜಾತಿವಾದ ಮೊಳಕೆಯೊಡೆಯುತ್ತಿದ್ದಂತೆ ಪಂಚಮ ಎಂಬ ಸಮುದಾಯದ ಅಂತಸ್ಸಾಕ್ಷಿ ಸಾಯತೊಡಗಿತು ಅನ್ನೋದನ್ನು ನಾವು ಗಮನಿಸಬೇಕು. ಕೊನೆಗೆ 1985ರ ವೇಳೆಗೆ ಪಂಚಮ ತನ್ನ ಉಸಿರನ್ನ ನಿಲ್ಲಿಸಿತು. 1985ಕ್ಕೆ ರವಿ ಆರ್ಥಿಕ ಮುಗ್ಗಟ್ಟಿಂದ ಅಲ್ಲ ಅನ್ನೋದನ್ನ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಪಂಚಮ ಉಸಿರು ಚೆಲ್ಲಿದ ಪರಿಣಾಮವಾಗಿ ಸಮುದಾಯದ ಅಂತಸ್ಸಾಕ್ಷಿ ಅಂತಿದ್ದ ಕ್ರಾಂತಿಕಾರಿಕ ದಲಿತ ಚಳವಳಿಯೂ 1987ರ ವೇಳೆಗೆ ಉಸಿರು ಚೆಲ್ಲಿತು. 87ರಿಗೆ ನಾನು ಗುರುತಿಸಂಥದ್ದು. ನಂತರ ದಲಿತ ಚಳವಳಿಯ ಎಣದ ಮೈ ಮೇಲೆ ಹುಟ್ಟಿದ ಅಣಬೆಗಳಂತೆ DSS ಬಣಗಳು ಹುಟ್ಟಿಕೊಂಡವು. ಇದು ಎಷ್ಟೇ ಕಠೋರವಾದ ಅನಿಸಿಕೆ ಎಂದೆನಿಸಿದ್ರೂ ಕೂಡ ವಾಸ್ತವ ಇದಕ್ಕಿಂತಲೂ ಕಠೋರವಾಗಿದೆ ಎಂಬುದು ನನ್ನ ಅಂತಸ್ಸಾಕ್ಷಿಯ ಅನಿಸಿಕೆ. ಪಂಚಮ ಪತ್ರಿಕೆ ಈವರೆಗೆ ಬದುಕಿದ್ರೆ ಅದರಲ್ಲಿ ಇದನ್ನ ಯಥಾವತ್ತಾಗಿ ಬರೆಯುತ್ತಿದ್ದೆವೋ ನಾವು 5 ಜನ ಎಂಬುದು ಕೂಡ ನನ್ನ ದೃಢವಾದಂತ ಅನಿಸಿಕೆ. ಖಂಡಿತ ಬರೀತಿದ್ದೋ ಇದನ್ನ ನಾವು. ಪರಿಣಾಮವಾಗಿ ಪಂಚಮದ ಅಂತಸ್ಸಾಕ್ಷಿಯಂತೆ ನಡೆದುಕೊಂಡಿದ್ದರೆ ಅಧಿಕಾರದ ಗದ್ದಿಗೆಯ ಮೇಲೆ ಕೂತಿರಬೇಕಾಗಿದ್ದ DSS ಬಣ ಚಳವಳಿಗಾರರು ಜಾತಿವಾದದ ಸಂಸ್ಥಾಪಕರು ದಲಿತರ ಸರ್ವನಾಶವನ್ನೇ ಗುರಿ ಮಾಡಿಕೊಂಡ RSS ಧುರೀಣರಿಗೆ ದೇಶದ ಅಧಿಕಾರ ಗದ್ದಿಗೆಯನ್ನು ಒಪ್ಪಿಸಿ ಭ್ರಷ್ಟ ರಾಜಕಾರಣಿಗಳ ಬಾಲಬಡುಕರಾಗುತ್ತಿರುವುದು ಎಲ್ಲರನ್ನೂ ತಲೆ ತಗ್ಗಿಸುವಂತೆ ಮಾಡಿದೆ. ಅಲ್ಲದೆ ಸಂಘಟನೆಯ ದಲಿತ ಸಂಘರ್ಷ ಸಮಿತಿಯ ವಿಘಟನೆಯಿಂದ ತಮ್ಮ ಕೈಯಲ್ಲೇ ಇದ್ದ ರಾಜಕೀಯ ಅಧಿಕಾರ ಗದ್ದಿಗೆಯ ಕೀಲಿ ಕೈಯನ್ನೇ ಕಳೆದುಕೊಂಡು ದಲಿತ ರಾಜಕಾರಣ ಮಕಾಡೆ ಮಲಗಿರುವಾಗ DSS ಬಣಗಳು ದಲಿತ ಮುಖ್ಯಮಂತ್ರಿ ಮಾಡುತ್ತೇವೆಂದು ಆಪಾಪಿಸುತ್ತಿರುವುದು ಬಹುದೊಡ್ಡ ನಗೆ ಪಾಟೀಲಿನ ಕೃತ್ಯ ಆಗಿದೆ. ಆ ಕೃತ್ಯದಂತೆ ನನಗೆ ಕಾಣಿಸ್ತಾ ಇದೆ. ಮೀಸಲಾತಿಯ ಸಾಮಾಜಿಕ ನ್ಯಾಯವನ್ನೇ ಮೂಲೋತ್ಪಾಟನೆ ಮಾಡಲು ಬ್ರಾಹ್ಮಣ ಮತ್ತು ಬ್ರಾಹ್ಮಣ ಸಂಬಂಧಿತ ಜಾತಿಗಳಿಗೆ 10% EWS ಮೀಸಲಾತಿ ನೀಡಿದಾಗ ಚಕಾರವನ್ನೂ ಎತ್ತದ ಈ ಬಣ ಚಳವಳಿಗಾರರು ದಲಿತರೊಳಗೆ ಒಳ ಮೀಸಲಾತಿ ನೀಡುವಾಗ ಯುದ್ಧೋಪಾದಿ ಷಡ್ಯಂತ್ರಗಳಿಂದ ಅದನ್ನ ವಿರೋಧಿಸುವ ನಾಚಿಕೆಗೇಡಿನ ಕೃತ್ಯ ನಡೆಸಿದ್ದು ಇವರ ಶಿಖಂಡಿ ಶೌರ್ಯಕ್ಕೆ ಇಡದ ಕನ್ನಡಿಯಾಗಿದೆ ಅಂತಾನೆ ನನಗೆ ಅನ್ನಿಸ್ತಾ ಇತ್ತು. ಇಷ್ಟಾಗಿಯೂ ಪಂಚಮ ಪತ್ರಿಕೆಯ ತಾತ್ವಿಕತೆಯು ಒಂದು ನಿರ್ದಿಷ್ಟ ಜಾತಿಯ ಜನರ ಮೂಲಕ ಮಾತ್ರ ದಲಿತರ ಬಿಡುಗಡೆ ಸಾಧ್ಯ ಎಂದು ನಂಬೋದಿಲ್ಲ. ಶೋಷಣೆಗೆ ತುತ್ತಾದ ಅಸ್ಪೃಶ್ಯ ದಲಿತರು, ಅವಮಾನಿತ ಜಾತಿಗಳ ದಲಿತರು, ಹಿಂದುಳಿದ ಜಾತಿಗಳ ದಲಿತರು ಹಾಗೂ ಎಲ್ಲ ಜಾತಿಗಳ ಬಡ ಅಸಹಾಯಕ ರೈತರು, ಕಾರ್ಮಿಕರು, ಕೂಲಿಕಾರರು ಪರಸ್ಪರ ಕೈ ಹಿಡಿದು ಒಗ್ಗೂಡಿ ಶ್ರೇಣೀಕೃತ ಜಾತಿ ಮತ್ತು ವರ್ಗ ವಿನಾಶದ ಚಳವಳಿಯನ್ನು ಸಂಘಟಿಸಿ
ಶೋಷಿತರೆಲ್ಲರ ಸಾಮೂಹಿಕ ಬಿಡುಗಡೆಯನ್ನ ಸಾಧ್ಯವಾಗಿಸಬೇಕೆಂಬುದನ್ನು ಪಂಚಮ ನಂಬುತ್ತೆ ಕೂಡ. ಬೃಹತ್ ವಿಮೋಚನಾ ಚಳವಳಿಯಲ್ಲಿ ಜಾತ್ಯಾಂಧ ಸಮಾಜದ ಕಟ್ಟಕಡೆಯ ಸಮುದಾಯವಾದ ಅಸ್ಪೃಶ್ಯ ದಲಿತರು ಮುಂಚೂಣಿಯಲ್ಲಿರಬೇಕೆಂದು ಪಂಚಮ ಆಗ್ರಹಿಸುತ್ತೆ. ಯಾಕೆ ಅಂತ ಅಂದ್ರೆ, ಅಸಮಾನತೆಯ ಜಾತಿ ವ್ಯವಸ್ಥೆ ಅಡಿಪಾಯವಾದ ಈ ಸಮುದಾಯದ ಭಾಗವಹಿಸುವಿಕೆ ಇಲ್ಲದೆ ಜಾತಿ ವಿನಾಶ ಆಶಯದ ಯಾವ ಚಳವಳಿಯೂ ಯಶಸ್ವಿಯಾಗುವುದಿಲ್ಲ ಎಂಬುದು ಪಂಚಮದ ತಾತ್ವಿಕತೆಯಾಗಿದೆ. ಆದ್ರಿಂದನೇ ಅಸ್ಪೃಶ್ಯ ದಲಿತರು ಮುಂಚೂಣಿಯಲ್ಲಿರಬೇಕು ಅಂತಾನೆ ಬಯಸಿದ್ದು ಪಂಚಮ. ಆದರೆ ಈ ಆಶಯ ದಲಿತ ಸಂಘರ್ಷ ಸಮಿತಿಯ ವಿಘಟನೆಯಿಂದಾಗಿ ಕೇವಲ ಆಶಯ ಮಾತ್ರವಾಗಿ ಉಳಿಯುತ್ತಲ್ಲ ಎಂಬ ಕೊರಗು ಹಾಗೂ ಈ ಕಾರಣದಿಂದಾಗಿಯೇ ಪ್ರಶ್ನಿಸುವವರನ್ನೆಲ್ಲ ಕೊಲ್ಲ ಬಯಸುವ ಹಾಗೂ ಅಸಮಾನತೆ ಮತ್ತು ಸಾಮಾಜಿಕ ಅನ್ಯಾಯವನ್ನೇ ಉಸಿರಾಡುವ ಪರಮ ಭ್ರಷ್ಟ RSS ಪ್ರಭುತ್ವಕ್ಕೆ ದೇಶದ ಹೆಬ್ಬಾಗಿಲು ತೆರೆದಂತಾಗಿದೆಯಲ್ಲ ಎಂಬ ಗಾಢ ವಿಷಾದ ಪಂಚಮ ಪತ್ರಿಕಾಭಿಮಾನಿಗಳೆಲ್ಲರ ತೀವ್ರ ವಿಷಾದವಾಗಿ ಕಾಡತೊಡಗಿದೆ. ಅಳಿದುಳಿದ ಪ್ರಜ್ಞಾವಂತ ದಲಿತ ಚಳವಳಿಗಾರರಲ್ಲಿ ಪಂಚಮದ ಅಂತಃಸಾಕ್ಷಿ ವಿನಂತಿಸುವುದು ಏನು ಅಂದ್ರೆ, 1970ರ ದಶಕದ ಕಾಂಗ್ರೆಸ್ ಪಕ್ಷದ ಕರಾಳ ತುರ್ತು ಪರಿಸ್ಥಿತಿಯನ್ನ ಕರ್ನಾಟಕದ ದಲಿತರು ಯಶಸ್ವಿಯಾಗಿ ಎದುರಿಸಲು ಸಾಧ್ಯ ಆಗಿದೆ. ಯಶಸ್ವಿಯಾಗಿ ಎದುರಿಸ್ತು. ನಾವು ಪಂಚಮ ಪುಡಿ ಹುಡುಗರು ನಾವು ಎದುರಿಸಿದವು, ಅದನ್ನು ಯಶಸ್ವಿಯಾಗಿ ಅದನ್ನು ನಾವು ಎದುರಿಸಲು ಸಾಧ್ಯ ಆಯಿತು ಅವಾಗ. ಆದರೆ 1920ರ ದಶಕದಲ್ಲಿ ಎದುರಾಗುತ್ತಿರುವ RSSನ ವಿಷಕಾರಿ ವಿನಾಶಕಾರಿ ತುರ್ತು ಪರಿಸ್ಥಿತಿಯನ್ನ ಸರ್ವಸನ್ನದ್ಧರಾಗಿ ಎದುರಿಸಲಾಗದಿದ್ದರೆ ದೇಶದ ದಲಿತರೆಲ್ಲರ ಸರ್ವನಾಶ ನಿಶ್ಚಿತವಾಗಿದೆ ಹಾಗೂ ಈ ಸರ್ವನಾಶ ವೇಗವಾಗಿ ಸನ್ನಿಹಿತವಾಗತೊಡಗಿದೆ ಎಂಬುದು ನಮ್ಮೆಲ್ಲರ ದೃಢವಾದ ನಂಬಿಕೆ ಅಂತ ನಾನು ತಿಳಿದಿದ್ದೇನೆ. ನಿಜ, ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಬಂಧುಗಳೇ, ಎಲ್ಲ ಚಳವಳಿಗಾರ ಬಂಧುಗಳೇ, ಆದ್ದರಿಂದ ಈಗಲೂ ಕಾಲ ಮಿಂಚಿಲ್ಲ. ಈಗಲಾದರೂ ದಲಿತ ಚಳವಳಿಗಾರರು ಈವರೆಗಿನ ತಮ್ಮೆಲ್ಲ ತಪ್ಪುಗಳನ್ನ ತಾವೇ ಕ್ಷಮಿಸಿಕೊಂಡು ದಲಿತ ಸಮುದಾಯದ ಅಂತಃಸಾಕ್ಷಿಯ ಆರ್ತ ಮೊರೆಗೆ ಓಗೊಟ್ಟು ಮೈ ಕೊಡವಿ ಮತ್ತೊಮ್ಮೆ ಒಗ್ಗೂಡುವುದಕ್ಕೆ ದೃಢ ನಿಶ್ಚಯ ಮಾಡಬೇಕೆಂದು ಪಂಚಮ ವಿನಂತಿಸ್ತಾ ಇದೆ. ಈಗ ಬಿಡುಗಡೆಯಾಗಿರುವ ಪಂಚಮ ಪತ್ರಿಕೆಗಳ ಸಂಪುಟಗಳು, ಮುಕುಂದರಾಜ್ ಅವರೇ, ದಲಿತರ ಬಿಡುಗಡೆಯ ದಾರಿ ಮತ್ತು ಗುರಿಯ ಬಗ್ಗೆ ಸಮಗ್ರ ಒಳನೋಟಗಳನ್ನು ನೀಡಬಲ್ಲ ಮಾರ್ಗದರ್ಶಿ ಕೈಪಿಡಿಗಳಾಗಿ ಕಂಗೊಳಿಸ್ತಾ ಇದ್ದಾವೆ ಅಂತ ನಾನು ಘೋಷಣೆ ಮಾಡ್ತೇನೆ. ಇದನ್ನ ಆಗು ಮಾಡಿದಂಥ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಎಲ್ಲ ಗೆಳೆಯರಿಗೆ ನಾನು ವಿನಂತಿಸ್ತಾ ಇದ್ದೇನೆ. ಮತ್ತೆ ಕೊನೆಯದಾಗಿ ಪಂಚಮ ಪತ್ರಿಕೆಯ ವಿವರಗಳ ಬಗ್ಗೆ ನನ್ನ ಸ್ನೇಹಿತರು ಅನೇಕ ಜನರು ಮಾತಾಡ್ತಾರೆ. ಆ ವಿವರಗಳಿಗೆ ನಾನು ಹೋಗಿಲ್ಲ. ಅದರಲ್ಲಿ ಒಂದೇ ಒಂದು ವಿಷಯವನ್ನು ನಿಮ್ಮ ಮುಂದೆ ನಾನು ಹೇಳಬೇಕು. ಅದೇನು ಅಂದರೆ, ಜಿ ಮಾದೇಗೌಡರು ಮಂತ್ರಿಗಳಾಗಿದ್ದು, ಅವ್ರಿಗೆ ಗೊತ್ತಲ್ಲ, ಕೆಂಡ ಬೆಂಕಿ, ಅವರು ಬಹಳ ಪ್ರಭಾವಿ ಮಂತ್ರಿಯಾಗಿದ್ದಂಥ ಕಾಲ. ಅವರು ಒಬ್ಬ ದಲಿತ ನೌಕರನಿಗೆ ಬೋಳಿ ಮಗನೇ, ಸೂಳ ಮಗನೇ ಅಂತ ಬೈದು ಅವನಿಗೆ ಏಟನ್ನು ಕೂಡ ಹೊಡಿತಾರೆ ಜಿ ಮಾದೇಗೌಡರು. ಆವಾಗ ಪಂಚಮ ಪತ್ರಿಕೆ ಮುಖಪುಟದಲ್ಲಿ ಹಾಕತ್ತೆ, ಪಂಚಮ ಜಿ ಮಾದೇಗೌಡನಿಗೆ
ಗೌಡರಿಗೆ ಅಲ್ಲ, ಜಿ ಮಾದೇಗೌಡನಿಗೆ ಯಾವುದರಿಂದ ಒಡೆಯಬೇಕು ಅಂತ ಕ್ವಶನ್ ಮಾರ್ಕ್ ಹಾಕಿ ಮೊದಲ ಪುಟದಲ್ಲಿ ಪ್ರಕಟಿಸ್ತೇವೆ ಅಂತ ನೈತಿಕ ಅಂತಸ್ಥೈರ್ಯ ಈ ಪಂಚಮಕ್ಕೆ ಇತ್ತು ಅನ್ನೋದನ್ನ ನಾನು ವಿನಂತಿ ಮಾಡ್ತಾ, ಎಲ್ಲರೂ ಪ್ರಾಜ್ಞರಿದ್ದೀರಿ. ನಿಮ್ಮ ಮುಂದೆ ಇವತ್ತು ಬಹಳ ವಿಶೇಷವಾದಂಥ ಸಭೆ. ಈ ಸಭೆಯ ಮುಂದೆ ನಾನು ಒಂದು ನಿರ್ಣಯವನ್ನು ಕೂಡ ಮಂಡಿಸ್ತಾ ಇದ್ದೇನೆ. ದಯಮಾಡಿ ಸಭೆ ಅದನ್ನು ಅನುಮೋದಿಸಬೇಕು, ಅದರ ಬಗ್ಗೆ ಸಾಧ್ಯವಾದರೆ ಚರ್ಚೆ ಮಾಡಬೇಕು ಅಂತ ಕೂಡ ನಾನು ವಿನಂತಿಸ್ತೇನೆ. ಅದು ಏನು ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಗೃಹ ಮಂತ್ರಿ ಅವರು, ಸರ್ಕಾರ ಅವರು RSS ನೋಂದಾವಣೆ ಕುರಿತು ಅಷ್ಟು ರಿಸ್ಕ್ ತಗೊಂಡು ಅದನ್ನ ಎದುರಿಸ್ತಾ ಇರುವಾಗ ಒಬ್ಬನೇ ಒಬ್ಬ ದಲಿತ ಚಳುವಳಿಗಾರರು, ರೈತ ಚಳುವಳಿಗಾರರು, ಪ್ರಗತಿಪರ ಚಳುವಳಿಗಾರರು ಚಕಾರವನ್ನೇ ಎತ್ತಾ ಇಲ್ವಲ್ಲ. ನಾವೇನು ಇಡೀ ಕರ್ನಾಟಕದ ನಾವು ಬದುಕಿದ್ದೇವಾ ಅಂತ ಕೇಳ್ಕೋಬೇಕಾಗಿದೆ. ಈ ನತದೃಷ್ಟತೆಯ ಕಾರಣಕ್ಕೋಸ್ಕರನೇ ಕಲಬುರ್ಗಿ ಅವರನ್ನ ಬಹಿರಂಗವಾಗಿ ಬಂದು ಒಡೆದು ಸಾಯಿಸಿದಾಗ ಕೂಡ ನಮ್ಮ ಬಂಡಾಯ ಸಾಹಿತಿಗಳು, ಉಗ್ರ ಭಾಷಣ ಮಾಡುವ ಸಾಹಿತಿಗಳು ಎಲ್ಲೋಗಿದ್ರು? ಸತ್ತೋಗಿದ್ರ? ಒಬ್ಬನೇ ಒಬ್ಬ ಕೂಡ ಅದರ ಬಗ್ಗೆ ಮಾತಾಡಲಿಲ್ಲ. ಆ ಕಾರಣಕ್ಕೋಸ್ಕರವೇ ಒಬ್ಬೊಬ್ಬರನ್ನ ಹೊಡೆದಾಕಲಿಕ್ಕೆ ಶುರುವಾಗಿದ್ದಾರೆ. ನನಗನ್ನಿಸ್ತಾ ಇದೆ, ಪ್ರಿಯಾಂಕ್ ಖರ್ಗೆ ಅವರನ್ನ ನಾವು ಒಬ್ಬಂಟಿಯಾಗಿ ನಾವು ಬಿಟ್ಟದ್ದಾದ್ರೆ ಪ್ರಿಯಾಂಕ್ ಖರ್ಗೆಯನ್ನು ಕೂಡ ಕಳ್ಕೊಳ್ತೇವೆ. ಅವು ವ್ಯಕ್ತಿಯಾಗಿ ಅಲ್ಲ, RSS ವಿರುದ್ಧ ಧ್ವನಿ ಎತ್ತಿದಂತ ಆ ಧ್ವನಿಯನ್ನ ನಾವು ಎತ್ತಲಿಕ್ಕೆ ಮುಂದೆ ಸಾಧ್ಯ ಇಲ್ಲದ ರೀತಿಯಲ್ಲಿ ನಾವು ಅಂತ ಶಕ್ತಿಗಳನ್ನೇ ಕಳ್ಕೊಳ್ತೇವೆ. RSS ಸ್ವಾತಂತ್ರ್ಯದ ನಂತರ ಗಾಂಧಿಯನ್ನ ಕೊಂದು ಇಡೀ ದೇಶವನ್ನ ಭಯಭೀತರನ್ನಾಗಿಗೊಳಿಸಿ ಇದೇ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಅದನ್ನ ನೋಡುತ್ತೆ, ಒಬ್ಬರನ್ನು ಹೊಡೆದಾಕತ್ತೆ ಇಂಪಾರ್ಟೆಂಟ್ ಆಗಿರೋರ್ನ. ಅದಕ್ಕೆ ಯಾವ ಪ್ರತಿಕ್ರಿಯೆನೂ ಬರಲಿಲ್ಲ ಅಂದ್ರೆ ಆ ಕ್ಯೂನಲ್ಲಿರೋ ಅಂತ ಇನ್ನೊಬ್ಬ ಮುಖ್ಯಸ್ಥನನ್ನ ಹೊಡೆದಾಕ. ಇದು ಸರಣಿ. ಈ ಬಗ್ಗೆ ದಲಿತ ಅಂತ ಇರ್ಬೋದು, ರೈತ ಅಂತ ಇರ್ಬೋದು, ಪ್ರಗತಿಪರ ಅಂತ ಇರ್ಬೋದು, ಬಂಡಾಯ ಅಂತ ಇರ್ಬೋದು, ನಾವು ನಾಚಿ ತಲೆ ತಗ್ಗಿಸ್ಬೇಕೋ ಏನು. ಆ ಕಾರಣಕ್ಕೋಸ್ಕರ ಬಹಳ ದೊಡ್ಡ ರಿಸ್ಕ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರು ತಗೊಂಡಿದ್ದಾರೆ. ಇವತ್ತಿನ ಸಭೆ ನನಗೆ ಗೊತ್ತಿಲ್ಲ, ತಾಂತ್ರಿಕವಾಗಿ ಇದು ಸಾಹಿತ್ಯ ಅಕಾಡೆಮಿಯ ಸಭೆ ಆಗಿದ್ರು ಕೂಡ ಈ ಸಭಿಕರೆಲ್ಲರೂ ನಾವು ಈ ನಿರ್ಣಯವನ್ನ ಅನುಮೋದಿಸಬೇಕು ಅಂತ ನಾನು ಕೋರ್ತೇನೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಇಡೀ ಕರ್ನಾಟಕದ ಎಲ್ಲ ದಲಿತ ಸಾಹಿತಿಗಳು, ಚಳುವಳಿಗಾರರು, ಎಲ್ಲ ಪ್ರಜ್ಞಾವಂತರು ನಿಮ್ಮ ಜೊತೆಗಿದ್ದೇವೆ, ಎದರದೇ ನೀವು ಮುನ್ನಡೆಯಿರಿ ಅಂತ ನಾವು ಒಂದೇ ವಾಕ್ಯದ ನಿರ್ಣಯವನ್ನ ದಯಮಾಡಿ ಪಾಸ್ ಮಾಡಬೇಕು, ಅನುಮೋದಿಸಬೇಕು ಅಂತ ವಿನಂತಿ ಮಾಡಿ, ಬಂಧುಗಳೇ, ಕೊನೆಯದಾಗಿ ಒಂದೇ ಒಂದು ಮಾತು ನಮ್ಮ ಅಧ್ಯಕ್ಷರನ್ನ ಕುರಿತು. ಅಧ್ಯಕ್ಷರು ಕೂಡ ಪಂಚಮ ಪತ್ರಿಕೆ ಸಂಪುಟಗಳು ಬಿಡುಗಡೆ ಆಗ್ತಾ ಇರುವ ಸಂದರ್ಭದಲ್ಲಿ ಅನೇಕ ಫೋನ್ ಕಾಲ್ಗಳು ಬರ್ತಾ ಇದ್ದಾವೆ ಅಂತ ಕೂಡ ಅವರು ಹೇಳಿದ್ದಾರೆ. ಇದು ಬಹಳ ಮಹತ್ವಪೂರ್ಣವಾದಂಥ ಒಂದು ಘಟನೆ ಪಂಚಮ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರ ನಾನು ವಿನಂತಿ ಮಾಡ್ತೇನೆ, ಇವತ್ತು ಎಲ್ರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಅರ್ಧ ದಿನದ 1.5 ಗಂಟೆ 2 ಗಂಟೆ ಕಾರ್ಯಕ್ರಮ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೇನೆ, 2 ದಿನಗಳ ವಿಚಾರ ಸಂಕಿರಣವನ್ನ ಪಂಚಮದ ತಾತ್ವಿಕತೆ ಮತ್ತು ಮರುಮುಟ್ಟು ಪಡೆಯಬೇಕಾದ ದಲಿತ ಚಳುವಳಿ ಅಂತ ಹೇಳಿ 2 ದಿನಗಳ ವಿಚಾರ ಸಂಕಿರಣ, ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನ ನಡೆಸಿ ಈ ಪಂಚಮ ಪತ್ರಿಕೆ ಜೊತೆ ಗುರುತಿಸ್ಕೊಂಡಿದ್ದಂತ ಎಲ್ಲರನ್ನೂ ಆಹ್ವಾನಿಸಿ ಬೆಳಗ್ಗೆಯಿಂದ ಸಂಜೆಯ ತನಕ 2 ದಿನಗಳ ಕಾಲ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಟ್ಟು ಅವುಗಳನ್ನು ದಾಖಲೀಕರಣ ಮಾಡಿ ನಿಮ್ಮ 2ನೇ ಮುದ್ರಣದಲ್ಲಿ, ಮರುಮುದ್ರಣದಲ್ಲಿ ಅವುಗಳ ಎಲ್ಲವನ್ನೂ ಸೇರಿಸಬೇಕು. ಮತ್ತೆ ಆ ಮೂಲಕ ಪಂಚಮದ ಅಂತಸ್ಸಾಕ್ಷಿ ಇಡೀ ಕರ್ನಾಟಕದ ಅಂತಸ್ಸಾಕ್ಷಿಯಾಗಿ ಮತ್ತೆ ಹೊಸ ಚಳುವಳಿಗೆ
ದಾರಿಯನ್ನು ತೋರಬೇಕು, ಅದು ಸಾಧ್ಯವಾಗಲಿ ಅಂತ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.